ಗಂಗಾ 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 ವಿಜಯ್, ಗಂಗೆಯಲ್ಲಿ ಕಮಾನ್ ಹುಡ್ಕೋಣ ಬಾ ಬಾ. ಗಂಗಾ, ಗಂಗಾ, ನನ್ನ ಮಾತು ಕೇಳಿ. ನಾಶ ಮಾಡಕ್ ನೋಡ್ತೀಯೋ? ನಂದೇನು ತಪ್ಪಿಲ್ಲ ಅಂತ ಹೇಳಿದೆ. ನಿನ್ನ ಕ್ಷಮಿಸಲ್ಲ ಬಿಡು, ಕಣೋ. ಬಿಡು ಅವಳನ್ನ. ನಿನ್ನ ಕ್ಷಮಿಸಲ್ಲ ನಾನು. ಸರ್ ಬೇಡ ಸರ್. ರಮೇಶ್. ಸರ್, ನನ್ನ ಮಾತು ಕೇಳಿ ಸರ್. ನಮ್ಮ ಮನೆಗೆ ಅಳಿನಾಗ ಬರೋನು ಸರಿ, ನನ್ನ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ. ಗಂಗಾ ಮುಚ್ಚ ಬಿದ್ದಿದ್ದಾರೆ, ಬಂದು ಅಲ್ಲಿ ನೋಡೋಕು. ಗಂಗಾ, 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 ಗಂಗಾ. ಸರ್ ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಅವರೇ ಬಂದ್ರು, ಹಿಡ್ಕೊಂಡ್ರು, ಎಳ್ದಾಡಿದ್ರು ಸರ್. ನನಗೆ ಗೊತ್ತು ನಿಮ್ದೇನು ತಪ್ಪಿಲ್ಲ. ಹೈ, ಇಲ್ಲೇನೋ ಮಾಡ್ತಿದ್ಯಾ ನೀನು? ನನ್ನ ಹೆಂಡತಿ ಜೊತೆ ಕೆಡ್ದ ನಡ್ಕೊಂಡಿದ್ದು ಅಲ್ದೆ ಇಲ್ಲಿ ಬಂದು ಹೊಸದಾಗ ನಾಟಕ ಆಡ್ತಿದ್ಯಾ? ರಮೇಶ್, ಇದರಲ್ಲಿ ಇವ್ರದೇನು ತಪ್ಪಿಲ್ಲ. ನೀನ್ ಸುಮ್ನಿರ. ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ. ರಮೇಶ್. ನೀನ್ ಸುಮ್ನಿರ. ಇಲ್ಲಿ ಯಾಕೋ ಬಂದೆ? ರಮೇಶ್. ಯಾಕೋ ಬಂದೆ ಮತ್ತೆ? ರಮೇಶ್, ನನ್ನ ಮಾತುಗಳು ಇದರಲ್ಲಿ ಇವ್ರದೇನು ತಪ್ಪಿಲ್ಲ. ಏನ್ ಹೇಳ್ತಿರೋ ನೀನು? ಏನ್ ಹೇಳ್ತಿದ್ಯಾ ಅಂದೆ? ಅಂದ್ರೆ ನನ್ ಗಂಗಾ ಇವ್ನ ಜೊತೆ ಕೆಡ್ದ ನಡ್ಕೊಂಡ್ಲು ಅಂತಾನ? ನನ್ ಗಂಗಾ ಇವ್ನ ಹಿಂದೆ ಹೋದ್ಲು ಅಂತ ಹೇಳ್ತಿದ್ಯಾ? ಇಂಥವ್ರನ್ನೆಲ್ಲ ರಮೇಶ್, ತಪ್ಪು ಗಂಗಾದೇನೆ. ಗಂಗಾನೇ ಇವ್ರು ನೋಡ್ಕೊಂಡು ಹೋಗಿದ್ದು, ಗಂಗಾನೇ ಇವ್ರ ಹತ್ರ ನಡ್ಕೊಂಡಿದ್ದು. ಹೇ ವಿಜಯ್, ಅವತ್ತು ನೀನು ಗಂಗಾನ ಕಾಪಾಡಿದಾಗ ಅನುಮಾನ ಪಡ್ತಿದ್ದ ನನ್ನ ಮಾವನಿಗೆ ನೀನು ನನ್ನ ಕರ್ಣ ಅಂತ ಹೇಳಿದೆ. ಆದರೆ ಇವತ್ತು ಯಾವನೊಬ್ಬ ಮೂರನೇವನಿಗೋಸ್ಕರ ನಿನ್ನ ಆಪ್ತ ಮಿತ್ರನ ಹೆಂಡತಿ ಮೇಲೆ ಎಷ್ಟು ದೊಡ್ಡ ಆರೋಪ ಮಾಡ್ತೀನೋ? ರಮೇಶ್, ಮತ್ತೆ ನಿನ್ ಬಾಯಿಂದ ನನ್ನ ಹೆಸರು ಹೇಳ್ಬೇಡ. ವಾಣಿ ನೀನ್ ನೋಡಿದ ಗಂಡವನು ಅನ್ನೋ ಕಾರಣಕ್ಕೋಸ್ಕರ ನನ್ ಗಂಗನ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತೀನೋ? ಹೇ, ನಿನ್ನಂತ ಅಯೋಗ್ಯನಿಗೆ ಇನ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ. ಇಲ್ಲಿಂದ ಹೊರಟೋಗು, ಇಲ್ಲಿಂದ ಹೊರಟೋಗು, ಹೊರಟೋಗು. ರಮೇಶ್, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ನಿಜ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ಹೋಗು ಆಚೆ ಅಂದೆ, ಹೋಗು ಆಚೆ ಅಂದೆ, ಆಚೆ ಅಂದೆ. ಓಕೆ ಓಕೆ, ಇನ್ನು 2 ದಿವಸ ಟೈಮ್ ಕೊಡು. ಈ ಮನೇಲಿರೋ ಸಮಸ್ಯೆನ ಬಗೆಹರಿಸಿ ನಾನೇ ಹೊರಟೋಗ್ತೀನಿ, ಪ್ಲೀಸ್. ಹೇ, ಅದನ್ನೆಲ್ಲ ನೋಡ್ಕೊಳಕ್ಕೆ ರಾಮಚಂದ್ರ ಆಚಾರ್ಯರಿದ್ದಾರೆ. ನೀನೇನೇನು ಬೇಕಾಗಿಲ್ಲ, ಹೋಗೋ. ಏ ರಮೇಶ್, ಗಂಗಾಗ್ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ ಕಣೋ. ಅವಳ ಹೆಸರೇಳಕ್ಕೂ ನಿನ್ ಯೋಗ್ಯತೆ ಇಲ್ಲ. Get out. ಏಯ್, ಅವನೇ ಮನೆ ಬಿಟ್ಟು ತೊಲಗು ಅಂತ ಹೇಳಾಯ್ತಲ್ಲ, ಇನ್ನೇನು ಮಾತಾಡ್ತಾ ಇದೀಯಾ? ನಡೆಯೋ ಆಚೆ. ದಯವಿಟ್ಟು ನನ್ನ ಮಾತು ಕೇಳಿ. ಈ ಮನೇನ ಸರಿ ಮಾಡ್ಬಿಟ್ಟು ನಾನು ಏನು ಸರಿ ಮಾಡ್ಬೇಕಾಗಿಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀನ್ ಬಾರೋ ಆಚೆ. ಬುದ್ಧಿ, ನನ್ನ ಮೊಮ್ಮಗಳ ಮೇಲೆ ಇಲ್ಲದ ಅಪವಾದ ವರ್ಸಿ ಗೋಣೆ ಕೂಡ ಹಾಕಿದ್ರು. ಇವ್ರು ಹೇಳೋದೆಲ್ಲ ಸುಳ್ಳು ಬುದ್ಧಿ. ಮೊದ್ಲು ಆಚೆ ಕಳಿಸಿ. ನಡಿ ಆಚೆ, ಸರ್, ನಡಿ ಆಚೆ. ಸರ್. ನೀನ್ ನಡಿ ಆಚೆ. ನನಗೆಲ್ಲ ಸರ್, ಗೊತ್ತು. ದಯವಿಟ್ಟು ನೀನು ಹೊರಗೆ ನನ್ನ ನಡಿ. ಮಾತು ನಡಿ ಸರ್, ಮೊದ್ಲು ಹೊರಗೆ. ಏನಿದೆಲ್ಲ? ಯಾರನ್ನ ಮನೆ ಬಿಟ್ಟು ಹೊರಗೆ ಕಳ್ಸಕ್ ನೋಡ್ತಾ ಇದ್ದೀರಾ? ಇವರನ್ನ. ಇವರು ಮನೆ ಬಿಟ್ಟು ಹೊರಗಡೆ ಹೋದ್ರೆ ತೊಂದರೆ ಅನುಭವಿಸೋದು ನೀವೇ. ಆಚಾರ್ಯರೇ, ಇವು ನನ್ನ ಗಂಗಾ ಮೇಲೆ ನೀವೇನು ಹೇಳಬೇಡಿ, ನನಗೆಲ್ಲ ಗೊತ್ತು. ಈಗಿಲ್ಲಿ ನಾನಿರೋದಕ್ಕಿಂತ ಹೆಚ್ಚಾಗಿ ಇವರಿದ್ರೇನೆ ಒಳ್ಳೇದು. ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇನೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋಕ್ ಸಾಧ್ಯ. ಆವತ್ತು ನಾನು ಹೋಮ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು. ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನೊಂದಿನ ಇವರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ.
ಅವ್ರು ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾನೊಂದ್ಸಲ ಅಮೆರಿಕಾದಲ್ಲಿ ಬ್ರಾಡ್ಲಿ ಅವರನ್ನ ಭೇಟಿ ಮಾಡಿ ಪ್ಯಾರಾಸೈಕಾಲಜಿ ಬಗ್ಗೆ ನನಗಿದ್ದ ಕೆಲವು ಸಂದೇಹಗಳನ್ನು ಕೇಳಿದೆ. ಆಗ ಅವರು ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ಪುಸ್ತಕನ ನನ್ನ ಕೈ ಕೊಟ್ಟರು. ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷಪಟ್ಟೆ. ಇಂಥ ದೊಡ್ಡ ವ್ಯಕ್ತಿಯನ್ನ ಮನೆಯಿಂದ ಆಚೆ ಕಳ್ಸಕ್ ನೋಡ್ತಾ ಇದ್ದೀರಾ? ನೀವೆಲ್ಲ ಇವ್ರಿಗಿಷ್ಟು ಅವಮಾನ ಮಾಡ್ತಾ ಇದ್ರು ಅದನ್ನೆಲ್ಲ ಸಹಿಸ್ಕೊಂಡು ಇವ್ರಿಲ್ಲೇ ಇದ್ದಾರೆ. ಯಾಕೆ ಗೊತ್ತಾ? ಬೇಡಿ ಆಚಾರ್ಯ. ಸುಮ್ನಿರಿ. ನಿಮ್ ಹೆಂಡತಿ ಬಗ್ಗೆ ಒಂದು ಮಾತಾಡಿದ್ರು ಅಂತ ಅವರನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ಆದ್ರೆ ನಿಮ್ಮ ಹೆಂಡತಿನ ಕಾಪಾಡೋದಕ್ಕೋಸ್ಕರ ಇವರು ತಮ್ಮ ಜೀವನೇ ಪಣವಾಗಿಟ್ಟಿದ್ದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಹೌದು, ಗಂಗಾ ಜೀವಂತಗೊಳಿಬೇಕು ಅಂದ್ರೆ ವಿಜಯ್ ತಮ್ಮ ಜೀವನ ಅರ್ಪಿಸಲೇಬೇಕು. ಅದೇ ವಿಧಿ. ನಾನು ಹೇಳಿದ್ದನ್ನ ಕೇಳಿ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ವಿಜಯ್, ನನ್ನ ಹತ್ರ ಹೇಳಿದ್ದನ್ನ ದಯವಿಟ್ಟು ನಿಮ್ಮ ಸ್ನೇಹಿತನಿಗೂ ಹೇಳಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆಗೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ನ ಹೆಂಡತಿ ಗಂಗಾ. ಅದನ್ನು ಈ ಮನೆಗೆ ಬಂದ ಮೊದಲನೇ ದಿನಾನೇ ನಾ ಸೌಮ್ಯ ನೋಡಿದ ತಕ್ಷಣ ಆಕೆಗೆ ಯಾವ ತೊಂದರೆನೂ ಇಲ್ಲ ಅಂತ ನನಗೆ ಗೊತ್ತಾಯಿತು. ಆದರೆ ನಾಗವಲ್ಲಿಯಿಂದ ನಿಜವಾಗ್ಲೂ ತೊಂದರೆ ಅನುಭವಿಸ್ತಾ ಇರೋದು ಯಾರು ಅಂತ ಆವತ್ತು ನನಗೆ ಗೊತ್ತಾಗಲಿಲ್ಲ. ಹೀಗಿರುವಾಗ ಗಂಗಾನ ಒಂದು ದಿವಸ ನಾನು ನಾಗವಲ್ಲಿ ರೂಮಿಗೆ ಕರ್ಕೊಂಡು ಹೋದೆ. ಆ ರೂಮ್ನಲ್ಲಿ ಗಂಗಾ ಮುಖದಲ್ಲಾದ ಬದಲಾವಣೆಗಳನ್ನ ಗಮನಿಸಿದೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಿರಲಿಲ್ಲ. ದೇರ್ ವಾಸ್ ಎ ಡ್ರಾಸ್ಟಿಕ್ ಚೇಂಜ್ ಇನ್ ಹರ್. ಎಸ್, ಶಿ ವಾಸ್ ಇನ್ ಎ ಸೈಕಿಕ್ ವೈಬ್ರೇಷನ್. ಬೀಗದ ಕೈ ತಂದುಕೊಟ್ಟ ಸೌಮ್ಯಗೆ ಯಾವ ತೊಂದರೆನೂ ಆಗಿರಲಿಲ್ಲ. ಆದರೆ ರೂಮ್ ಒಳಗಡೆ ಹೋದ ಗಂಗಾಗೆ ನಾಗವಲ್ಲಿಂದ ತೊಂದರೆ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಇದನ್ನು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಗಂಗಾ ಹತ್ರ ದೇವಸ್ಥಾನದಲ್ಲಿ ನಾಗವಲ್ಲಿ ಗೆಜ್ಜೆ ತೋರಿಸಿ ಇದು ನಾಗವಲ್ಲಿದಲ್ಲ ಅಂತ ಬೇಕು ಅಂತಾನೆ ನಾನು ಆರ್ಗ್ಯೂ ಮಾಡಿದೆ. ವಿಜಯ್, ಎಲ್ಲ ಗೊತ್ತಿರೋರ್ತಾರೆ, ಸುಮ್ಮನೆ ಕೊಚ್ಕೋಬೇಡಿ. ಯಾರು ಕುಚ್ಕೋತಾ ಇದ್ದಾರೆ? ಏನು ಹೇಳ್ತಾ ಇದ್ದೀರಾ? ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ ಇದು ಅದಲ್ಲ. ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ದೆನ್ ಐ ಕನ್ಫರ್ಮ್ಡ್. ಗಂಗಾ ಅವಾಗವಾಗ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಇದೇ ಗಂಗಾನ್ ಕಾಡ್ತಾ ಇರೋ ಸಮಸ್ಯೆ. ನಾವು ಬೇಕಾಡ್ಸಲ ಪೇಪರ್ನಲ್ಲಿ 75 ವರ್ಷದ ಮುದುಕಿ 18 ವರ್ಷದ ಹುಡುಗಿ ಥರ ಆಡ್ತಾಳೆ, ಅಥವಾ 25 ವರ್ಷದ ಹುಡುಗ 70 ವರ್ಷದ ಥರ ಮಾತಾಡ್ತಾನೆ ಅಂತೆಲ್ಲ ಓದಿದ್ದೀವಿ. ಇದು ಹೀಗೇನೆ. ಇದನ್ನು ನಮ್ಮ ಮೆಡಿಕಲ್ ಟರ್ಮ್ಸ್ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂದರೆ ಒಬ್ಬರು ಇಬ್ಬರಾಗೋ ಒಂದು ಮನೋವ್ಯಾಧಿ, ಪೊಸೆಷನ್ ಸ್ಟೇಟ್. ಈಗ ನಮ್ಮ ಗಂಗಾನು ಇಂಥ ತೊಂದರೆಗೆ ಸಿಕ್ಕಾಕೊಂಡಿದ್ದಾಳೆ. ಗಂಗಾಗಿ ಇದು ಹೇಗೆ ಬಂತು ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ನಿಮ್ಮ ಚಿಕ್ಕಮಾವನ ಜೊತೆ ಗಂಗಾ ಹುಟ್ಟೂರಿಗೆ ಹೋಗಿದ್ದೆ. ಆಗಾಗ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದ ಗಂಗಾ ತಂದೆ ತಾಯಿ ಗಂಗಾನ ಅಜ್ಜಿ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದ್ರು. ತಂದೆ ತಾಯಿ ಪ್ರೀತಿ ಸಿಕ್ಕದೆ ಗಂಗಾ ಅಜ್ಜಿ ಹತ್ರ ಬೆಳೆದ್ಲು. ಅಜ್ಜಿ ಹೇಳ್ತಾ ಇದ್ದ ಕತೆಗಳನ್ನ ಕೇಳ್ತಾ ಬಿಡಿದ್ಲು. ಯಾವುದೇ ಕತೆ ಕೇಳಿದ್ರು ಆ ಕತೆಯಲ್ಲಿ ಬರೋ ಪತ್ರ ತಾನೇ ಅಂತ ಕಲ್ಪಿಸ್ಕೊತಾ ಇದ್ಲು. ಗಂಗಾ ಹೈಸ್ಕೂಲ್ಗೆ ಬಂದಾಗ ಅವಳ ತಂದೆ ತಾಯಿ ಅವಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಅಜ್ಜಿನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲದ ಗಂಗಾ ಚಿಂತೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಓಡಾಡೋಕ್ಕೆ ಶುರು ಮಾಡಿದ್ಲು. ಒಂದು ದಿನ ಕ್ಲಾಸ್ನಲ್ಲಿ ಆನ್ಸರ್ ಶೀಟ್ನ ಬಿಸಾಕಿ ಹುಚ್ಚಿಯಾಗಿ ಓಡಿ ಹೋಗಿದ್ದ ಗಂಗಾನ ಅವ್ರ ಕ್ಲಾಸ್ ಟೀಚರು ಇನ್ನೂ ಮರ್ತಿಲ್ಲ. ಇದೇ ಮೊದಲನೇ ಸಲ ಗಂಗಾಗೂ ಉಂಟಾದ ಸೈಕಿಕ್ ಡಿಸಾರ್ಡರ್. ಈ ವಿಷಯ ಗೊತ್ತಿಲ್ಲದಿರೋ ಗಂಗಾ ತಂದೆ ತಾಯಿ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ ಅವ್ರ ಜೊತೆ ಕರ್ಕೊಂಡು ಹೊರಟೋದ್ರು. ಆಮೇಲೆ ನಿನ್ನ ಜೊತೆ ಮದುವೆ, ಆಮೇಲೆ ಈ ಮನೆ, ಇಲ್ಲಿ ಕೇಳಿದ ನಾಗವಲ್ಲಿ ಕತೆ. ಮೊದಲೇ ಮಾನಸಿಕ ಬಲಹೀನತೆ ಇದ್ದ ಗಂಗಾನ ನಾಗವಲ್ಲಿ ರೂಮ್ ಹೋಗೋಕ್ಕೆ ಪ್ರೇರೇಪಿಸ್ತು. ಗಂಗಾ ನಾಗವಲ್ಲಿ ರೂಮ್ಗೆ ಹೋದ್ಲು. ಗಂಗಾ ನಾಗವಲ್ಲಿ ಹಾಗೆ ನಿಂತ್ಕೊಂಡ್ಲು. ಗಂಗಾ ನಾನೇ ನಾಗವಲ್ಲಿ ಅಂತ ಅಂದ್ಕೊಂಡ್ಲು.
ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾ ಹೋದ್ಲು. ಇನ್ನೊಂದು ವಿಧದಲ್ಲಿ ನಾಗವಲ್ಲಿ ಗಂಗಾನ ಆವರಿಸ್ತಾ ಹೋದ್ಲು. ಆದರೆ ಗಂಗಾ ಅಲ್ಲಿ ಯಾವ ಬದಲಾವಣೆನೂ ನಾನು ನೋಡಿಲ್ವಲ್ಲ ಕ್ಯಾಪ್ಟನ್. ನಾಗವಲ್ಲಿಯಾಗಿ ಬದಲಾಗೋ ಗಂಗಾಗೆ ನಿನ್ನ ಎಲ್ಲ ವಿಷಯಗಳು ಚೆನ್ನಾಗಿ ಗೊತ್ತು. ನೀನು ಯಾವಾಗ ಮಲಗ್ತೀಯಾ, ಎಷ್ಟೊತ್ತು ಕೇಳ್ತೀಯಾ, ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ನಿನ್ನ ಜೊತೆನೇ ಇದ್ದು ನಿನಗೇ ಗೊತ್ತಾಗದೇ ಇರೋ ರೀತಿಯಲ್ಲಿ ಏನು ಬೇಕಾದರೂ ಮಾಡೋ ಅತಿ ಬುದ್ಧಿವಂತಿಗೆ ಆಕೆಲಿದೆ. ಆವತ್ತು ತನ್ನ ಸೀರೆಗೆ ತಾನೇ ಬೆಂಕಿ ಹಚ್ಕೊಂಡು ನಿಮ್ಮೆಲ್ಲರ ದೃಷ್ಟಿ ಸೌಮ್ಯ ಮೇಲೆ ತಿರುಗೋ ಹಾಗೆ ಮಾಡಿದ್ಲು. ಮತ್ತೆ ಅವತ್ತು ವಾಣಿನ ಸಾಯ್ಸಕ್ಕೆ ಹೋಗಿದ್ದು ನಾಗವಲ್ಲಿಯಾಗಿ ಬದಲಾದ ಗಂಗಾ ಆ ನಾಗವಲ್ಲಿಗೆ ನಮ್ಮ ವಾಣಿ ಮೇಲೆ ಏನ್ ದ್ವೇಷ? ತನ್ನ ಪ್ರೇಮಿ ರಾಮನಾಥನೇ ಈಗ ಇಲ್ಲಿ ವಾಸ ಮಾಡ್ತಿರೋ ಮಹಾದೇವ ಅಂತ ನಾಗವಲ್ಲಿ ತಿಳ್ಕೊಂಡಿದ್ದಾಳೆ. ತನ್ನ ಪ್ರೇಮಿ ವಾಣಿನ ಮದುವೆ ಮಾಡ್ಕೊಳ್ಳೋದು ನಾಗವಲ್ಲಿಗೆ ಇಷ್ಟ ಇಲ್ಲ. ಅದಕ್ಕೆ ಮೊದಲು ವಾಣಿನ ಕೊಲೆ ಮಾಡೋದಕ್ಕೆ ನಾಗವಲ್ಲಿ ನೋಡಿದ್ಲು. ಆದರೆ ಅದು ನಡೀಲಿಲ್ಲ. ಯಾವಾಗ ಅದು ನಡೀಲಿಲ್ವೋ ಮಹಾದೇವನ ಮೇಲೆ ನಿಮ್ಮೆಲ್ರಿಗೂ ಕೆಟ್ಟ ಅಭಿಪ್ರಾಯ ಬರಬೇಕು ಅಂತಾನೆ ಅವ್ರ ಮೇಲೆ ಬಲಾತ್ಕಾರದ ಆರೋಪ ಬರೋ ಹಾಗೆ ಮಾಡಿದ್ಲು. ಹಾಗಾದ್ರೆ ನನ್ನನ್ನು ಕೊಲೆ ಮಾಡಕ್ ನೋಡಿದ್ದು ಅವಳೇ. ನಾಗವಲ್ಲಿ ಗಂಗಾ ಹತ್ರ ಶಾಶ್ವತವಾಗಿರೋದಕ್ಕೆ ತಡೆಯಾಗಿರೋದು ನೀನು. ಅದಕ್ಕೆ ಅವಳು 2 ಸಲ ನಿನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಳು. ಮೊದಲನೇ ಸಲ ಗೋಡೌನ್ನಲ್ಲಿ ನಿನ್ನ ಬೆಂಕಿ ಹಚ್ಚಿ ಸಾಯಿಸೋಕೆ ನೋಡಿದ್ಲು. ಯಾವತ್ತೂ ಇಲ್ಲದ ಗಂಗಾ ನಿನಗೆ ಊಟ ತರ್ತಿದ್ದಾಳೆ ಅಂತ ನನಗೆ ಗೊತ್ತಾದಾಗ ನನಗನುಮಾನ ಬಂದು ನಾನು ಆ ಜಾಗಕ್ಕೆ ಬಂದೆ, ನೀನು ಕಾಪಾಡಿದೆ. 2ನೇ ಸಲ ಫಿಶ್ ಟ್ಯಾಂಕ್ ತಳ್ಳಿ ನಿನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಳು. ನಿನಗೆ ಹೀಗಾಯ್ತಲ್ಲ ಅಂತ ಮನೇಲಿ ಎಲ್ಲರೂ ಗಾಬರಿ ಪಡ್ತಿರ್ಬೇಕಾರೆ ತನಗೆ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಗಂಗಾ ಇರೋದು ನಾನು ಗಮನಿಸಿದೆ. ಅಷ್ಟೇ ಅಲ್ಲ, ಆ ಕ್ಷಣ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನು ಗಮನಿಸಿದೆ. ನಿಮ್ಮೆಲ್ಲರ ದೃಷ್ಟಿನೂ ಬೇರೆ ಕಡೆ ತಿರುಗಿಸ್ಬೇಕು ಅಂತಾನೆ ನಾನು ಸೌಮ್ಯನ ಅಲ್ಲಿಂದ ಹೇಳ್ಕೊಂಡು ಹೋದೆ. ನಾಗವಲ್ಲಿಯಾಗಿ ಬದಲಾದ ಗಂಗಾ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸೌಮ್ಯನ ರೂಮ್ನಲ್ಲಿ ಕೂಡ ಹಾಕಿ ಗಂಗಾನ ಸ್ವತಂತ್ರವಾಗಿ ಬಿಟ್ಟು ಅವಳನ್ನು ಹಿಂಬಾಲಿಸಿದೆ. ಆ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ ಗಂಗಾ ಒಳಗಡೆ ಇರೋ ನಾಗವಲ್ಲಿ ತಿಳ್ಕೊಂಡಿದ್ದಾಳೆ. ಅವತ್ತು ಆಚಾರ್ಯರು ಮಾಡ್ತಾ ಇದ್ದ ಪೂಜೆನ ಮೀರಿ ನಾನು ನಾಗವಲ್ಲಿ ರೂಮ್ಗೆ ಹೋಗಿದ್ದೆ. ನಾನೇ ಆ ರಾಜನ್ ಥರ ನಿಂತ್ಕೊಂಡು ಅವಳ ಹತ್ರ ಮಾತಾಡಿದೆ. ಬರೋ ದುರ್ಗಾಷ್ಟಮಿ ದಿನ ಆ ನಾಗವಲ್ಲಿ ರಾಜನ ಮೇಲೆ ಸೇಡ್ ತೀರಿಸ್ಕೋತಾಳೆ ಅನ್ನೋದನ್ನ ಅವಳಿಂದಾನೇ ತಿಳ್ಕೊಂಡೆ. ಯಾವಾಗ ನಾನು ರಾಜನ ಹಾಗೆ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುತ್ತೋ ಆ ಕ್ಷಣನೇ ಅವಳು ನನ್ನ ವಿಜಯರಾಜೇಂದ್ರ ಬಹದ್ದೂರ್ ಅಂತ ತೀರ್ಮಾನ ಮಾಡಿಕೊಂಡ್ಳು. ಅಂದ್ರೆ ಬರೋ ದುರ್ಗಾಷ್ಟಮಿ ದಿನ ಅವಳು ಸೇಡ್ ತೀರ್ಸ್ಕೋಬೇಕು ಅಂತಿರೋದು ನಿನ್ನ? ಎಸ್. ನಾಗವಲ್ಲಿ ಅನ್ಕೊಂಡಿದ್ದು ನೆರವೇರದೆ ಹೋದ್ರೆ ಅವಳು ತನ್ನಂತಾನೆ ನಾಶ ಮಾಡ್ಕೋತಾಳೆ. ಆಗ ಸಾಯೋದು ನಾಗವಲ್ಲಿ ಅಲ್ಲ, ನಮ್ ಗಂಗಾ. ಗಂಗಾ ಉಳಿಬೇಕಾದ್ರೆ ನಾನು ಈ ತ್ಯಾಗ ಮಾಡಲೇಬೇಕು. ಕ್ಯಾಪ್ಟನ್, ರಮೇಶ್, ತನ್ನ ದೇಹದಲ್ಲಿ ನಾಗವಲ್ಲಿ ಬಂದು ಹೋಗ್ತಾ ಇರೋದು ಪಾಪ ಗಂಗಾಗೆ ಗೊತ್ತಿಲ್ಲ. ರಮೇಶ್, ರಮೇಶ್, ಹಾ ಬಂದೆ. ರಮೇಶ್, ರಮೇಶ್, ನನ್ನನ್ನು ಯಾರೋ ಒಳಗಡೆ ಕೂಡ ಹಾಕ್ಬಿಟ್ಟಿದ್ದಾರೆ. ಸೌಮ್ಯ. ಹಾ, ಅವಳೇ ಇರ್ಬೇಕು. ರಮೇಶ್, ಇಲ್ಲಿ ನೋಡಿ, ನನ್ನ ಸೀರೆನೆಲ್ಲ ಯಾರೋ ಹರಿದಾಕ್ಬಿಟ್ಟಿದ್ದಾರೆ. ಅದು ಸೌಮ್ಯನೇ ಇರಬೇಕು. ನೆನ್ನೆ ರಾತ್ರಿ ಸಾಂಗು ಡ್ಯಾನ್ಸ್ ಎಲ್ಲ ಹೇಗಿತ್ತು? ನನಗಂತೂ ಏನು ಜ್ಞಾಪಕನೇ ಇಲ್ಲ ವಿಜಯ್. ಆ ಪಾರ್ಟಿಯಲ್ಲಿ ನನಗೆ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ರಮೇಶ್, ನಾನು ಯಾವಾಗ ಬಂದು ಇಲ್ಲಿ ಮಲ್ಕೊಂಡೆ? ಅರೆ, ಸ್ವಲ್ಪ ಹಿಡ್ಕೊಡಿ. ಮಾದೇವ್, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಯಾರಾದ್ರೂ ಕಾಫಿ ಕೊಟ್ರಾ? ನಾಳೆ ಅಳಿನಾಗ ಬರೋಣ. ಕಾಫಿ ಕೊಡಕ್ಕೂ ಯಾರು ಇಲ್ವಾ? 1 ನಿಮಿಷ, ನಾನೇ ತಂದಿರ್ತೀನಿ. ಏನ್ ಕ್ಯಾಪ್ಟನ್ ಇದೆಲ್ಲ? ಇಂಥ ಕಠಿಣ ಪ್ರಸಂಗನ ನನ್ನ ಜೀವಮಾನದಲ್ಲೇ ನೋಡಿದ್ದಿಲ್ಲ. ಇವತ್ತು ನಾಗವಲ್ಲಿ ನಿಮ್ಮನ್ನ ಕೊಲ್ಲೋ ದಿನ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗತ್ತೆ. ಈಗೇನ್ ಮಾಡ್ತೀರಾ? ನಾಗವಲ್ಲಿನ ಗಂಗಾಯಿಂದ ಬೇರೆ ಮಾಡೋದಕ್ಕೆ ಸೈಕಾಸಿಸ್ ಹೊಸ ಮೆಥಡ್ನ ನಾನು ಪ್ರಯೋಗ ಮಾಡ್ತೀನಿ. ಈಗ ನನ್ನಿಂದ ಏನಾಗಬೇಕು ಹೇಳಿ? ನಾಗವಲ್ಲಿನ ನಾಶ ಮಾಡೋಕ್ಕೆ ನಿಮ್ಮ ಪೂಜೆಯಿಂದ ಮಾತ್ರ ಸಾಧ್ಯ. ದಯವಿಟ್ಟು ಗಂಗಾಗೋಸ್ಕರ ಪೂಜೆ ಮಾಡಿ ಆಚಾರ್ಯ. ಖಂಡಿತವಾಗ್ಲೂ ಮಾಡ್ತೇನೆ.